ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಒಂದು ಹೆಲ್ತಿಯಾಗಿರೋ ಪನ್ನೀರ್ ರೆಸಿಪಿ ಮಾಡೋಣ. ಅದಕ್ಕೆ ನಾವು ಫಸ್ಟು ಏನೇನು ಬೇಕು ಅಂದರೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಚಿಕ್ಕ ಕಟ್ ಮಾಡ್ಕೊಳ್ಳೋಣ. ಎರಡು ಈರುಳ್ಳಿ ತಗೊಂಡಿದ್ದೀನಿ, ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಎರಡು ಈರುಳ್ಳಿಯಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಫುಲ್ ದೊಡ್ಡದು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದನ್ನ ನಾವು ಸ್ವಲ್ಪ ಜಜ್ಕೊಂಡು ಚಿಕ್ಕದಾಗಿ ಅಂದರೆ ಸಣ್ಣಗೆ ಕಟ್ ಮಾಡ್ಕೋಬೇಕು. ಬಟ್ ನಾವು ಜಜ್ಕೊಂತೀನಿ ಅದನ್ನ ಹಾಗೇನೆ. ನೋಡಿ, ಈ ಥರ ಎಲ್ಲಾನು ಈ ಥರ ಮಾಡ್ಕೊಳ್ಳೋಣ. ಚಿಕ್ಕದು ಒಂದೇ ಒಂದು ಟೊಮೆಟೊ ತಗೊಂಡಿದ್ದೀನಿ. ನೋಡಿ, ಕರಿಬೇವಿನ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ. ಇದನ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಬೋಣ. ಇದು ಸಹ ಚಿಕ್ಕದಾಗಿರಲಿ. ನೋಡಿ, 200 ಗ್ರಾಮ್ಸ್ ಅಷ್ಟು ಪನ್ನೀರ್ ತಗೊಂಡಿದ್ದೀನಿ. ಇವಾಗ ಪನ್ನೀರ್ನು ಸಹ ನಾವು ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಒಂದು ಬಟ್ಲಿಗೆ ಪನ್ನೀರ್ ಹಾಕೊಳ್ಳೋಣ. ಇದೆಲ್ಲ ತುಂಬ ದೊಡ್ಡದಿಲ್ಲ ಪನ್ನೀರ್ ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆ ಐಟಮ್ಸ್ ಹಾಕೊಳ್ಳೋಣ. ಇವಾಗ ಮಸಾಲೆ ಬಂದು ನೋಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು 3/4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಮತ್ತೆ ನಾವು ಮಸಾಲೆ ಮಾಡೋವಾಗ ಹಾಕ್ಕೋಬೇಕು. 3/4 ಸ್ಪೂನ್ ಎಲ್ಲ ಸ್ವಲ್ಪ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಪೆಪ್ಪರ್ ಪೌಡರ್ ಒಂದು 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಪ್ಲೈನ್ ಪನ್ನೀರ್ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ತಿನ್ನೋರು ತಿಂತಾರೆ, ಜಿಮ್ ಮಾಡೋರೆಲ್ಲನೂ. ಬಟ್ ನಾವು ಮನೇಲಿ ಪ್ಲೈನ್ ಪನ್ನೀರ್ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನೋಡಿ, ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪಕ್ಕ ಇಟ್ಕೊಳ್ಳೋಣ. ಇವಾಗ ನಾವು ಇದು ಮಸಾಲೆ ಎಲ್ಲ ಹಾಕಿದ್ದೀವಲ್ಲ, ಸ್ವಲ್ಪ ಪಕ್ಕ ಇಟ್ಕೊಂಡು ಇವಾಗ ನಾವು ಮತ್ತೆ ಏನು ಬೇಕು ಇದಕ್ಕೆ ಪೆಪ್ಪರ್ ಪನ್ನೀರ್ಗೆ ಅದು ರೆಡಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಸ್ವಲ್ಪ ಇದಾಗುತ್ತೆ. ಸಾಲ್ಟು ಸ್ವಲ್ಪ ಹಾಕ್ಕೊಳ್ಳೋಣ. ಒಂದು ಚಿಟಿಕೆ ಅಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ನೋಡಿ, ಚಿಟಿಕೆ ಅಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ ಮಸಾಲೆಗೆ ಹಾಕ್ಕೋಬೇಕಾಗುತ್ತೆ, ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಇದು ಹಾಗೆ ರೆಸ್ಟ್ ಮಾಡಲಿ ಸ್ವಲ್ಪ ಹೊತ್ತು. ಇವಾಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ ಬಿಸಿ ಆಗಲಿ. ಪ್ಯಾನ್ ಬಿಸಿಯಾಗಿದೆ. ಜೀರಿಗೆ ಮತ್ತು ಮೆಣಸು ಹಾಕ್ಕೊಳ್ಳೋಣ. ಜೀರಿಗೆ ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. ಇದನ್ನ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪನೂ ಹಾಕ್ಕೋಬೋದು, ಬಟ್ ನಾನು ಎಣ್ಣೆ ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ತುಪ್ಪನೂ ಒಳ್ಳೆಯದೇ, ಬಟ್ ನಾನು ಎಣ್ಣೆ ಸ್ವಲ್ಪ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಇವಾಗ ಎಣ್ಣೆ ಬಿಸಿ ಆಗಲಿ. ಸ್ವಲ್ಪ ಜೀರಿಗೆ, ಸಾಸಿವೆ ಎಲ್ಲ ಏನು ಬೇಡ, ಬರೀ ಜೀರಿಗೆ ಮಾತ್ರ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಂಚೂರು ಬಿಸಿ ಆಗಲಿ. ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ, ಆವಾಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ. ನೋಡಿ, ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀವಿ. ಈರುಳ್ಳಿ ಹಾಕ್ಕೊತಾ ಇದ್ದೀವಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಒಂದು 2 ಮಿನಿಟ್ಸ್ ಹೀಗೇನೆ ಫ್ರೈ ಆಗಲಿ. ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಪ್ರೋಟೀನು ತುಂಬ
ನಾವು ಲೆಕ್ಕಾಚಾರ ಹಾಕಿ ತಿಂತಾರೆ. ಅಂದ್ರೆ ನಮ್ಮ ಮನೇಲಂತೂ ಪ್ರೋಟೀನ್ ಬೇಕೇ ಬೇಕು ಅಂತ ಪ್ರೋಟೀನ್ ಅಂತ ತಿಂತಾನೆ ಇರ್ತಾರೆ. ಆಕ್ಚುಲಿ ಪ್ರೋಟೀನ್ ತುಂಬಾ ಒಳ್ಳೇದು. ವಯಸ್ಸಾಗ್ತಾ ಆಗ್ತಾ ಪ್ರೋಟೀನ್ ನಮ್ಮ ಬಾಡಿನಲ್ಲಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ನಮಗೆ ಹೆಲ್ತ್ಗೆ ಒಳ್ಳೇದು. ನಾವು ಸ್ಟ್ರಾಂಗ್ ಆಗಿರ್ತೀವಿ. ಅದರಿಂದ ನಾವು ಪ್ರೋಟೀನ್ನ ನೋಡಿಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೇದು. ಹಾಗೆ ಪ್ರೋಟೀನ್ ಜೊತೆ ನಾವು ನೀರು ಕುಡಿಬೇಕಾಗುತ್ತೆ. ತುಂಬಾ ಪ್ರೋಟೀನ್ ನಾವು ಎಷ್ಟು ತಿಂತೀವೋ ಅಷ್ಟೇ ನೀರು ಕುಡಿಬೇಕಾಗುತ್ತೆ. ಪ್ರೋಟೀನ್ ತಿಂದ್ಬಿಟ್ಟು ಸುಮ್ಮನೆ ಇರಬಾರ್ದು, ನೀರು ಕುಡಿಬೇಕಾಗುತ್ತೆ. ಅದಕ್ಕೆ ನಮ್ಮ ಮನೇಲಿ ಪ್ರೋಟೀನ್ ಅಂದ್ರೆ ನನ್ನ ಮಕ್ಳು ಜಿಮ್ಗೆ ಹೋಗೋದ್ರಿಂದ ಅವರಿಬ್ರು ಯಾವಾಗಲೂ ಪ್ರೋಟೀನ್ ಅಂತ ಇರ್ತಾರೆ. ನಾನು ಡೈಲಿ ಒಂದು ಪ್ರೋಟೀನ್ ಅಂತೂ ನಮ್ಮ ಮನೇಲಿ ಒಂದು ಪ್ರೋಟೀನ್ ಫುಡ್ ಅಂತೂ ಇದ್ದೇ ಇರುತ್ತೆ. ನೋಡಿ ಇವಾಗ ಈರುಳ್ಳಿ ಆಗಿದೆ, ಇದಕ್ಕೆ ಫ್ರೈ ಆಗಿದೆ. ಇವಾಗ ಚಿಕ್ಕ ಟೊಮಟ ಹಾಕೊಂಡಿದ್ದೀನಿ. ಪೇಸ್ಟ್ ಮಾಡಿ ಹಾಕೋಬೋದು, ಬಟ್ ನಾನು ಹಂಗೆ ಹಾಕೊಂಡಿದ್ದೀನಿ. ಇದೊಂಚೂರು ಚೆನ್ನಾಗಿ ಫ್ರೈ ಆಗಿ. ಇವಾಗೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಟೊಮಟ, ಈರುಳ್ಳಿ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಎಲ್ಲ. ಇವಾಗ ನಾವು ಒಂದು ಸೈಡ್ಗೆ ಇದನ್ನ ಮಾಡ್ಕೊಳ್ಳೋಣ. ಒಂದು ಸೈಡ್ಗೆ ಹೀಗೆ ಇರಲಿ. ಓಕೆ, ಒಂದು ಸೈಡ್ಗೆ ಮಾಡಿಕೊಂಡು ಒಂಚೂರೇ ಚೂರು ಮತ್ತೆ ಆಯಿಲ್ ಮಾಡ್ಕೊಳ್ಳೋಣ ಇದಕ್ಕೆ. ಇವಾಗ ಪನ್ನೀರ್ ನಾವು ಮಸಾಲೆ ರೆಡಿ ಮಾಡಿಕ್ಕಿದ್ವಲ್ಲ, ಆ ಪನ್ನೀರ್ನ ನೋಡಿ ಒಂದೊಂದಾಗಿ ಹಿಂಗೆ ಹಾಕೊಳ್ಳೋಣ. ನೋಡಿ ಇವಾಗೆಲ್ಲ ಪನ್ನೀರು ಹಾಕ್ಕೊಂಡಿದೀವಿ. ಇದನ್ನ ಒಂಚೂರು ಹೀಗೇನೆ ಎಣ್ಣೆಲ್ಲೇನೆ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಸಪ್ರೇಟು ಮಾಡ್ಕೋಬೋದು, ಸುಮ್ಮನೆ ಅದಕ್ಕೊಂದು ಇನ್ನೊಂದು ಪಾತ್ರೆ ಇಟ್ಟು ಇನ್ನೊಂದು ಸಪ್ರೇಟ್ ಮಾಡ್ಕೊಳೋ ಬದಲು ಹೀಗೆ ಮಾಡ್ಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ಒಂಚೂರು ನಾವು ಫಸ್ಟೇನೆ ಒಂಚೂರು ದೊಡ್ಡದು ತವ ಇಟ್ಕೊಂಡ್ರೆ ಇದರಲ್ಲೇನೆ ಮಾಡ್ಕೋಬೋದು. ಜಾಸ್ತಿ ಏನು ಬೇಕಾಗಿಲ್ಲ, ಸುಮ್ಮನೆ ಹಂಗೆ ನೋಡಿ ಈ ಥರ ಎಲ್ಲನೂ ಒಂದು ಕಡೆ ಇದಾದ್ಮೇಲೆ ಇನ್ನೊಂದು ಕಡೆ ಈ ಥರ ಎಲ್ಲನೂ ಇದೇ ಥರನ ಒಂದು 2 ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ. 2 ಮಿನಿಟ್ಸ್ ಫ್ರೈ ಆಗಲಿ. ನೋಡಿ ಪನ್ನೀರ್ ಫ್ರೈ ಆಗಿದೆ. ಇವಾಗ ಏನು ಇಲ್ಲ, ಇದನ್ನ ಮತ್ತೆ ಪನ್ನೀರ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಪನ್ನೀರು ಮತ್ತೆ ಇದು ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪ, ಜಾಸ್ತಿ ಬೇಡ, ಒಂಚೂರು ಚಪಾತಿಗೆ ಆಗೋಷ್ಟು ಗ್ರೇವಿ ಥರ ಮಾಡ್ಕೊಳ್ಳೋಣ ಅಷ್ಟೇ. ಆಗುನು ಡ್ರೈ ಆಗುನು ಚೆನ್ನಾಗಿರುತ್ತೆ. ನಾನು ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಿದ್ದೀನಿ ಒಂಚೂರು. ಇವಾಗ ನಾವು ಆಗಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಜೀರಿಗೆ ಮತ್ತೆ ಪೆಪ್ಪರು, ಅದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನುಣ್ಣಗೆ. ಇವಾಗ ಆ ಮಸಾಲೆನ ಇದ್ರಲ್ಲಿ ಹಾಕೊಳ್ಳೋಣ. ನೋಡಿ ಜೀರಿಗೆ ಮತ್ತು ಮೆಣಸು ಪುಡಿ. ಇದು ಪೆಪ್ಪರ್ ಪನ್ನೀರ್ ಅಲ್ವಾ, ಒಂಚೂರು ಸ್ವಲ್ಪ ಪೆಪ್ಪರ್ ಜಾಸ್ತಿನೇ ಹಿಡಿಯುತ್ತೆ, ಸಾಕು. 2 ಸ್ಪೂನ್ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಆಗಿದೆ. ಇವಾಗ ಇದಕ್ಕೆ ಒಂಚೂರು ಚಿಲ್ಲಿ ಪೌಡರ್ ಹಾಕೋಣ. ಪನ್ನೀರ್ಗೆ ಆಗಲೇ ಹಾಕಿದ್ದೀವಿ, ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಸ್ವಲ್ಪ ಕಮ್ಮಿ ಹಾಕಿದ್ದೀವಿ ನಾವು, ಪನ್ನೀರ್ಗೆ ಮಾತ್ರ ಉಪ್ಪು ಹಾಕಿದ್ದೀವಿ. ಇವಾಗ ಒಂಚೂರೇ ಚೂರು ಉಪ್ಪು ಹಾಕೋಣ. ನೋಡಿ ಉಪ್ಪು ಹಾಕ್ಕೊತಾ ಇದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಉಪ್ಪು ಹಾಕ್ಕೊಂಡಿದ್ದೀವಿ. ಒಂಚೂರು ಟೇಸ್ಟ್ ನೋಡೋಣ. ಪರ್ಫೆಕ್ಟ್ ಆಗಿದೆ. ಒಂಚೂರು ಉಪ್ಪು ಹಾಕ್ಕೋಬೇಕು ಅನ್ಸುತ್ತೆ, ಒಂಚೂರೇ ಚೂರು ಉಪ್ಪು ಹಾಕ್ಕೊಂತೀನಿ.
ನೋಡಿ ಪೆಪ್ಪರ್ ಪನ್ನೀರ್ ರೆಡಿ ಆಗಿದೆ. ಇವಾಗ ಲಾಸ್ಟ್ಗೆ ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀವಿ. ಹೋಟೆಲ್ ಸ್ಟೈಲಲ್ಲಿದೆ ಪೆಪ್ಪರ್ ಪನ್ನೀರು. ಪ್ಲೈನಾಗಿ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಅನಿಸಿದಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು ತಿನ್ಬೋದು ಈ ಥರ ಪನ್ನೀರ್ ಮಾಡಿಕೊಂಡ್ರೆ. ಒಂದ್ಸತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಆಗಿದೆ. ವೆಜ್ ಅವ್ರಿಗೆ ಮಾತ್ರ ಇದು ಪರ್ಫೆಕ್ಟಾಗಿ ಮಾಡ್ಸಿರೋ ಥರ ಇರುತ್ತೆ. ಸೇಮ್ ನಾನ್ ವೆಜ್ ಥರನೇ ಇರುತ್ತೆ ಇದೂನು. ಬಟ್ ಪನ್ನೀರು ಅಷ್ಟೇ. ಇದೇ ಥರ ಚಿಕನ್ನು ನಾವು ಮಾಡ್ಕೋಬೋದು. ನೋಡಿ ಆಲ್ಮೋಸ್ಟ್ ಆಲ್ ಆಗಿದೆ. ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ. ಆಗ್ಲೇನೆ ಇಟ್ಕೊಂಡು ಬಟ್ಲಿಗೆ ಹಾಕೊಳ್ಳೋಣ. ನೋಡಿ ಪೆಪ್ಪರ್ ಪನ್ನೀರ್ ರೆಡಿ ಆಗಿದೆ. ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ.